IT ರೇಡ್ನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆ ಅನ್ನೋದ್ರ ಬಗ್ಗೆ. ಆದರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಕೆಂಪಣ್ಣ ಅವರು ಕಮಿಷನ್ ವಿಚಾರದಲ್ಲಿ ಹೇಳಿರುವಂಥ ಮಾತನ್ನು ನಾವು ಗಮನಿಸಲೇಬೇಕು. ಯಾಕಂದರೆ ಕಾಂಗ್ರೆಸ್ 2 ವರ್ಷಗಳ ಕಾಲ ಕೆಂಪಣ್ಣ ಅವರ ಮಾತನ್ನು ಬಹಳ ದೊಡ್ಡದಾಗಿ ಬಹಳ ಬಲವಾಗಿ ಬಳಕೆ ಮಾಡಿಕೊಂಡಿತ್ತು ವಿರೋಧ ಪಕ್ಷದಲ್ಲಿದ್ದಾಗ. ಈಗ ಹಾಗಾದರೆ ಕೆಂಪಣ್ಣ ಏನು ಹೇಳ್ತಿದ್ದಾರೆ ಈ ಒಂದು ಹಣದ ವಿಚಾರದಲ್ಲಿ, ಕಮಿಷನ್ ವಿಚಾರದಲ್ಲಿ, ಗುತ್ತಿಗೆದಾರರ ಹಣ ಬಿಡುಗಡೆಯ ವಿಚಾರದಲ್ಲಿ? ಒಂದು ವರದಿ ನಿಮಗೆ ತೋರಿಸ್ತೀನಿ. 42 ಕೋಟಿ ದುಡ್ಡು ಸಿಕ್ಕಿರೋ ಅಂಬಿಕಾಪತಿ ಬಿಬಿಎಂಪಿ ಕಾಂಟ್ರಾಕ್ಟರ್. ಬಿಬಿಎಂಪಿ ಕಾಮಗಾರಿಗಳನ್ನ ಮಾಡುತ್ತಿದ್ರು. ಇದೀಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಕೂಡ. ಹಾಗಾಗಿ ಗುತ್ತಿಗೆದಾರರ ಹಣ ಬಿಡುಗಡೆಗಾಗಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ದನಿ ಎತ್ತಿದ್ದರು. ಈ ಹಿಂದೆ ಅಂಬಿಕಾಪತಿ ಪತ್ನಿ ಅಶ್ವಥಮ್ಮ ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು. ಆ ಕಾರಣಕ್ಕಾಗಿ ಹಲವು ಕಾಮಗಾರಿಗಳು ಬಂದಿದ್ದವು ಎಂದೇ ಹೇಳಲಾಗ್ತಿದೆ. ಇದೀಗ ದುಡ್ಡು ಸಿಕ್ಕಿರೋದ್ರ ಹಿಂದೆಯೂ ಹಲವು ಅನುಮಾನಗಳು ಎದ್ದಿವೆ. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಇದೀಗ 50% ಕಮಿಷನ್ ಆರೋಪ. ಬೀದಿ ಹೋರಾಟ ಮಾಡಿ ನ್ಯಾಯಾಂಗ ತನಿಖೆಗೂ ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಇದೀಗ ಅದೇ ಕಾಂಗ್ರೆಸ್ ವಿರುದ್ಧ ಎಲ್ಲರ ಆರೋಪ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಇದು ನಿಮ್ಮದೇ ಹಣ, ಇದೊಂದು ಲೂಟಿಕೋರ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಪ್ರೂಫ್ ಬೇಕಾ? ATM ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆಪಾದನೆ ಹೇಳ್ತಿರೋದಕ್ಕೆ ಈ ಸಂಬಂಧಗಳು ಇಲ್ಲೆಲ್ಲ ಒಂಥರ ಕಾಣುವಂಥದ್ದಾಗ್ತಿದೆ. ಇದೀಗ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಕೂಡ ಮತ್ತೊಂದು ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್ ಕೊಡಲು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಶಿಫಾರಸು ಪತ್ರ ತಂದ್ರೆ ಕಮಿಷನ್ ಪಡೆದು ರಾತ್ರೋರಾತ್ರಿ ಚೆಕ್ ವಿತರಣೆ ಆಗ್ತಿದೆ ಎಂಬುದನ್ನ ಪ್ರೆಸ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ತಮಗೆ ಬೇಕಾದ ಕೆಲ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ಕೆಲ ಗುತ್ತಿಗೆದಾರರು ಶಿಫಾರಸು ಪತ್ರ ತಂದ್ರೆ ಕಮಿಷನ್ ಪಡೆದು ರಾತ್ರೋರಾತ್ರಿ ಚೆಕ್ ನೀಡುತ್ತಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ಇಂಜಿನಿಯರ್ಗಳು ಎಂದು ನಮೂದಿಸಿದ್ದಾರೆ. ಈ ಬಗ್ಗೆ ಕೆಂಪಣ್ಣ ಅವರನ್ನ ಕೇಳಿದ್ರೆ ಹೇಳಿದ್ದು ಹೀಗೆ. ಸರ್, ನಾನು ಹೇಳಿದ್ಮೇಲೆ ಯಾರು ಕುಡ್ ನಾಟ್ ಗೆಟ್, ಅದಕ್ಕೆ ಏನ್ ಮಾಡಿದ್ವಿ, 12 ಕಡೆ ಇದು ಹಾಕೊಂಡಿದೀವಿ, RTI ಹಾಕೊಂಡಿದೀವಿ. ಈಗ ಯಾಕಂದ್ರೆ ಯಾರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ ಎಲ್ಲಿ ಬರ್ದಿದ್ದಾರೆ ಅಂತ. ಅವರೇ ಅನ್ಅಫಿಷಿಯಲ್ ಆಗಿ ಹೇಳ್ತಾರೆ ಚೆಕ್ ಬರ್ದಿದ್ದಾರೆ ಸರ್ ಅಂತ. ಅಫಿಷಿಯಲ್ ಆಗಿ ಯಾರು ಕೊಡಬೇಕು, ನಮಗೆ ಅದು ಗೊತ್ತಿಲ್ಲದಿದ್ದು ಯಾಕೆ? ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ತಮ್ಮದೇ ಸರ್ಕಾರದ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಕೊಡುವ ಉತ್ತರ ಏನು ಅನ್ನೋದೇ ಈಗಿನ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು. ರವಿಕುಮಾರ್ ಅವರು, ಈಗ ಕಮಿಷನ್ ಆಗ್ತಿದೆ, ಕಮಿಷನ್ ಏನು 650 ಕೋಟಿಯಷ್ಟು ರಿಲೀಸ್ ಮಾಡಿದ್ರು, ಹಾಗಾಗಿ 42 ಕೋಟಿ. ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟ್ ಹಂಗಾದ್ರೆ ಇಲ್ಲಿ ಅಂತ? ಅಲ್ಲ, ನಮಗೆ ಕೇಳಿರೋಂಥದ್ರ ಪ್ರಕಾರ ಕೆಲವರು 6% ಅಂತ ಹೇಳ್ತಾರೆ, 7% ಅಂತ ಹೇಳ್ತಾರೆ, 15% ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಷನ್ ಅಂತೂ ಮಾಡ್ತಾ ಇದ್ದಾರೆ. ಆದರೆ ಕಲೆಕ್ಷನ್ ಇಲ್ದೇ, ಕಮಿಷನ್ ಇಲ್ದೇ ಒಬ್ಬರಿಗೆ 1 ಕೋಟಿ ರೂಪಾಯಿ 1 ಪೈಸಾ ಕೊಡ್ತಾ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಇದು ಬಹಿರಂಗ ಸತ್ಯ, ಇದು ಮಾರ್ಕೆಟ್ನ ಮಾತುಕತೆ, ಯಾವುದು ಮುಚ್ಚಿಡ್ತಕ್ಕಂಥದ್ದಿಲ್ಲ. ಎಲ್ಲ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಈಗ ತಾನೇ ಕೆಂಪಣ್ಣವರು ಹೇಳಿದರು, ರಾತ್ರೋರಾತ್ರಿ ಚೆಕ್ ಕೊಡ್ತಾರೆ, ಕಮಿಷನ್ ಮುಂಚೆ ಕೊಡಬೇಕು, ಚೆಕ್ ಇಸ್ಕೊಂಡು ಹೋಗಬೇಕು. ನಿಮಗೆ ಮುಂಚೆನೇ ಹಣ ಕೊಡೋದು, ಕಮಿಷನ್ ಕೊಡದೇ ಇದ್ದರೆ ಚೆಕ್ ಕೊಡೋದಿಲ್ಲ. ನೀವು ಯಾರಿಗೆ ಕಂಪ್ಲೇಂಟ್ ಕೊಡ್ತೀರೋ ಕೊಡ್ಕೊ ಹೋಗಿ. ನಾನೇನು ಹೊಸ ರಾಜಕಾರಣಿನ? ನನಗೇನು ಗೊತ್ತಿಲ್ವ ರಾಜಕಾರಣ? ಹೇಳಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಎಲ್ಲ ಟಿ ವಿಗಳಲ್ಲಿ ಬಂದಿದೆ. ಹಾಗಾಗಿ ಬಡ್ಡಿ ಕಟ್ಟಕ್ಕಾಗ್ದೇನೆ ಬಂದಷ್ಟು ಬರಲಿ ಅಪ್ಪ, ಏನಾದ್ರು ಮಾಡಿ ನಾವು ಸಾಲ ತೀರಿಸ್ಕೊಂಡು ನಮಗೆ ಒಂದು ಬರೀ ಅನ್ನ ಚಟ್ನಿ ತಿನ್ನೋಣ ಅಂಥೇಳಿ ಕಾಂಟ್ರಾಕ್ಟರ್ಗಳು ಕಮಿಷನ್ ಕೊಟ್ಬಿಟ್ಟು ಹಣ ತೆಗೆದುಕೊಳ್ತಾ ಇದ್ದಾರೆ, ಬಾಕಿ ಹಣನ. ಹೌದು ರಮೇಶ್ ಬಾಬು ಅವರೇ, ಇದೇ ರೀತಿ 100% ಸತ್ಯ. ಯಾಕಂದ್ರೆ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಒಂದು ಉಲ್ಲೇಖ ಮಾಡಿದ್ರು, ಈ ಹಿಂದೆ ಭ್ರಷ್ಟಾಚಾರ ಬಹಳ ಇತ್ತು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ನಮ್ಮ ಸರ್ಕಾರದಲ್ಲಿ ಅಂತೇಳಿ ಬಜೆಟ್ ಅಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಆದ್ರೆ ಕಮಿಷನ್ ಆರೋಪದಿಂದ ನೀವಿನ್ನೂ ಕೂಡ ಮುಕ್ತರಾಗಿಲ್ಲ. ನಾನು
ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ರವಿಕುಮಾರ್ ಹೇಳಿದ ಅಷ್ಟು ಮಾತುಗಳು ಸ್ವೀಕಾರ ಮಾಡ್ತೀನಿ. ಯಾಕೆಂದರೆ ಬಿ ಜೆ ಪಿಯವರು ಅವ್ರು ಮಾಡಿದಂಥದ್ದು ಅನುಭವದ ಮೇಲೆ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಸ್ವಾಭಾವಿಕವಾಗಿ ಅನುಭವಸ್ಥರು ಹೇಳೋದ ಕೇಳಬೇಕಲ್ಲ ನಾವು. ಅವ್ರು ಏನೇನು ಮಾಡಿದ್ರು, ಹಿಂದೆ ಟೆಂಡರ್ ಕರಿಬೇಕಾದ್ರೆ ಹೆಂಗೆ ಟೆಂಡರ್ ಕರೆದ್ರು, ವರ್ಕ್ ಆರ್ಡರ್ ಇಶ್ಯೂ ಮಾಡ್ಬೇಕಾದ್ರೆ ಹೆಂಗೆ ಕಮಿಷನ್ ತಗೊಂಡು ಇಶ್ಯೂ ಮಾಡಿದ್ರು, ಕೆಲಸನೇ ಇಲ್ದಲೇ ಅಮೌಂಟ್ ಮಾಡಿ ಟೆಂಡರ್ಗಳು ಮಾಡಿ ಹೆಂಗೆ ಅಮೌಂಟ್ ಮಾಡಿದ್ರು, ಬಿಲ್ಗಳು ಕೊಟ್ಟರು, ಇವೆಲ್ಲ ಪಾಪ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು. ವಿಶೇಷವಾಗಿ ಬಿ ಜೆ ಪಿಯವರಿಗೆ ಅಭಿನಂದನೆ ಹೇಳ್ತೀನಿ. ಇವತ್ತು ಕೆಂಪಣ್ಣವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತಲ್ಲ, ಐ ಥಿಂಕ್ ಒಂದು ತಿಂಗಳ ಮುಂಚೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಮ್ಮ ಮನವಿಯನ್ನು ಪರಿಗಣಿಸಿದ್ದಾರೆ. ಒಂದೆರಡು ಇಲಾಖೆನಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲ ಬಿಲ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ PWD ಡಿಪಾರ್ಟ್ಮೆಂಟ್. ಭಾಳಷ್ಟು ಡಿಪಾರ್ಟ್ಮೆಂಟ್ ಉಲ್ಲೇಖ ಮಾಡಿ ಅವರು ಒಂದೆರಡು ಇಲಾಖೆಗಳು ಹೊರತುಪಡಿಸಿ ಸಿದ್ದರಾಮಯ್ಯರು ಬಂದ ಮೇಲೆ ನಮ್ಗೆ ಹಂತವಾಗಿ ಅಮೌಂಟ್ ಬಿಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೆಂಪಣ್ಣವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈಗೇನೋ ಒಬ್ಬ ಮನೆ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಮನೆ ಮೇಲೆ ರೈಡ್ ಆಗಿದೆಯಲ್ಲ, ಆಗಲೇ ರವಿಕುಮಾರ್ ಅವ್ರು ಹೇಳ್ತಾಯಿದ್ರು ಲೋಕಾಯುಕ್ತ ತನಿಖೆ ಕೊಡಿ, ಮತ್ತೊಂದು ತನಿಖೆ ಕೊಡಿ. ನನಗೆ ಆಶ್ಚರ್ಯ ಆಗುತ್ತೆ. ಬಿ ಜೆ ಪಿಯವರು ಪಾಪ ಹಿಂದಿನ ಕೆಲಸ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಕಿವಿಗೆ ಚೆಂಡು ಹೂ ಇಡೋ ಅಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಭಾಳ ವೃತ್ತಿಪರರಾಗಿ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ IT ರೈಡ್ ಆಗಿರ್ತಕ್ಕಂಥದ್ದು ಕೇಂದ್ರದ ಏಜೆನ್ಸಿಯಿಂದ. ನಿಮ್ಮ ಕೈಲಿ ಹೇಳಿ, ಅಫಿಡವಿಟ್ ಹಾಕಿ, ನಮ್ಮ ಕೈಲಾಗಲ್ಲ ಲೋಕಾಯುಕ್ತ ತನಿಖೆ ಮಾಡ್ತೀನಿ ಅಂತ ಬೆಳಗ್ಗೆ ಮಾಡಿಸ್ತೀವಿ ನಾವು. ವಿ ಆರ್ ನಾಟ್ ಕೇಪಬಲ್ ಟು ಡೂ ದ ಎನ್ಕ್ವೈರಿ. ಆಯಿತು, ಬಿ ಜೆ ಪಿಯಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಇನ್ಸ್ಟ್ರಕ್ಷನ್ಸ್ ಬಂತು, ಮಾಡಿಬಿಟ್ಟಿದ್ದೀವಿ, ನಮ್ಮ ಕೈಲಾಗಲ್ಲ, ನೀವು ಮಾಡಿ ಅಂತ ಅಫಿಡವಿಟ್ ಹಾಕ್ಬಿಡಲಿ, ಬೆಳಿಗ್ಗೆನೇ ನಾನು ಜವಾಬ್ದಾರಿ ತಗೊಂಡು ಲೋಕಾಯುಕ್ತ ಎನ್ಕ್ವೈರಿಗೆ ಆರ್ಡರ್ ಮಾಡಿಸ್ತೀನಿ. ಇವತ್ತು BBMP ಸಹಿತವಾಗಿ ಏನೇನು 40% ಆರೋಪ ಬಂದಿತ್ತು, ಸಿದ್ದರಾಮಯ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಎನ್ಕ್ವೈರಿ ಕಮಿಷನ್ ಮಾಡಿದ್ದಾರೆ. ಇವತ್ತು ಬಿಲ್ ಏನು ಪೇಮೆಂಟ್ ಮಾಡ್ತಾ ಇದ್ದಾರೆ, ಆದ್ಯತೆಯ ಮೇರೆಗೆ ಯಾರು ಕೆಲಸ ಮಾಡಿದರೆ ಇದೆ ಲೋಪ ಇಲ್ಲ ಅಂತ ನಾನು ಹೇಳಲ್ಲ. ನಾನು ಬಿ ಜೆ ಪಿ ಥರ ಪಲಾಯನವಾದ ಮಾಡೋಕ್ಕೆ ನಾವು ತಯಾರಿಲ್ಲ ಕಾಂಗ್ರೆಸ್ನವರು. ಹಿಂದೆ ನೀವೆಲ್ಲ ನೋಡಿದ್ದೀರಾ, ಬಿ ಜೆ ಪಿ ಮೇಲೆ ಆರೋಪ ಬಂದರೆ ಏನು ಹೇಳ್ತಾಯಿದ್ರು, ಸಂತೋಷ್ ಪಾಟೀಲ್ ಆತ್ಮಹತ್ಯೆಯಿಂದ ಹಿಡಿದು ಕೆಂಪಣ್ಣವ್ರ ವಿಚಾರ ಇರ್ಬೋದು, KS ಈಶ್ವರಪ್ಪರ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ಸಿಕ್ಕಿದಾಗಲಿಂದ ಹಿಡಿದು ಅಶ್ವಥ್ ನಾರಾಯಣ್ ಮೇಲೆ ಬಂದಂಥ ಆರೋಪ ಹಿಡಿದು ಸುಧಾಕರ್ ಚಿಕ್ಕಬಳ್ಳಾಪುರ ಮಂತ್ರಿ ಕೋವಿಡ್ ಮೇಲೆ ಬಂದಂಥ ಹಾಸಿಗೆ ಆರೋಪದಿಂದ ಹಿಡಿದು ಅವ್ರು ಹೇಳ್ತಿದ್ದೇನೋ ದಾಖಲೆ ಕೊಡಿ, ದಾಖಲೆ ಕೊಡಿ, ದಾಖಲೆ ಕೊಡಿ. ಕಾಂಗ್ರೆಸ್ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ಕೊಂಡು ಆ ಮಾತು ಹೇಳೋದಕ್ಕೆ ತಯಾರಿಲ್ಲ. ತಪ್ಪುಗಳಾದರೆ ಸರಿಪಡಿಸ್ಕೊಳ್ಳೋಕ್ಕೆ ನಾವು ತಯಾರಿದ್ದೀವಿ. ಬಿಕಾಸ್ ವಿ ಆರ್ ರನ್ನಿಂಗ್ ದ ಗೌರ್ನಮೆಂಟ್. ಇಲ್ಲಿರ್ತಕ್ಕಂಥ ಪ್ರಶ್ನೆ, ನೀವೇನು IT ರೈಡ್ಗಳು ಮಾಡ್ತಾ ಇದ್ದೀರಾ, ಇದು ರಾಜಕೀಯ ಪ್ರೇರಿತ. ಆಗಸ್ಟ್ 5ನೇ ತಾರೀಕು 2017 ಏನು ಗುಜರಾತ್ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಸುಮಾರು 40-50 ಕಡೆ ಇಡೀ ರಾಜ್ಯದಲ್ಲಿ ನೀವು ಅವತ್ತು IT ರೈಡು ಮತ್ತೊಂದು ಮಾಡಿದ್ರಿ. ಆವತ್ತಿಂದ ಅದು ಹಿಂದಿನದಲ್ಲೂ ಮಾಡಿದ್ದೀರ ನೀವು. ನಾನು ಭಾಳ ಸಲ ಹೇಳಿದ್ದೀನಿ, IT ಇಲಾಖೆನ, ED ಇಲಾಖೆನ, CBI ಇಲಾಖೆನ BJP ಪಾರ್ಟಿ ಆಫೀಸಿಗೆ ಶಿಫ್ಟ್ ಮಾಡಿ ನಾವು NOC ಕೊಡ್ತೀವಿ ಅಂತ ಹೇಳಿದ್ವಿ, ಈಗಲೂ ಹೇಳ್ತೀವಿ. ಆದರೆ DK ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಹಣಿಬೇಕು, ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ಗೆ ಸಪೋರ್ಟ್ ಮಾಡೋಣ ಕಾರಣಕ್ಕೆ ಏನು ಮಾಡಿದ್ರಿ, ಆವತ್ತಿಂದ ಇವತ್ತಿನವರೆಗೆ ನಿಮ್ಮದು ನಿರಂತರವಾದ ಪ್ರಯತ್ನ. ಆದ್ರೆ ರವಿಕುಮಾರ್ ಇಲ್ಲ ನೀವು ದಾಖಲೆ ಕೊಡಿ ಅಂತ ಕೇಳ್ತಿದ್ರಿ. ಈಗ ಇವರು ನೀವೇ ತನಿಖೆ ನಡೆಸಿದ್ರೆ ಸರ್ಕಾರ ಅವ್ರದ್ದಿದೆ. ಜನ ಏನು ಇರಲಿ, ಜನ ಏನು ಮಾಡಬೇಕು? ನಾನು ಹೇಳ್ತೀನಿ, ನಾನು ಕ್ಲಿಯರಾಗಿ ಹೇಳ್ತೀನಿ. ಸರ್ಕಾರ ಅವ್ರದ್ದಿದೆ. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಂತೇಳಿದರೆ, ಕಮಿಷನ್ ತೆಗೆದುಕೊಂಡಿದ್ವಿ ಅಂತೇಳಿದರೆ ತನಿಖೆ ನಡೆಸಿ ಹಾಕಿ ಜೈಲಿಗೆ. ಯಾರು ಬೇಡ ಅಂತ ಹೇಳ್ತಿದ್ದಾರೆ? ಸರ್ಕಾರ ನಿಮ್ದಲ್ಲ, ನಿಮ್ಮದೇ ತಾನೇ ಸರ್ಕಾರ. ನೀವು ಹೇಳಿದ್ರಲ್ಲ ಕಮಿಷನ್ ಸರ್ಕಾರ, 40% ಸರ್ಕಾರ ಅಂತೇಳಿ. ನಿಮ್ಮದು 4 ತಿಂಗಳಾಗಿದೆ, ಈಗ 5ನೇ ತಿಂಗಳಿದು. 42 ಕೋಟಿ ಸಿಕ್ಕಿದೆ. ಯಾರ ಕಡೆ? ನಿಮ್ಮ ಸುತ್ತಮುತ್ತನೇ. ಹಿಂದಿನ ದಿನ, ಇದಕ್ಕಿಂತ ಹಿಂದಿನ ದಿನ ಓಡಾಡ್ತಾ ಇದ್ರಲ್ಲ, ಅದೇ ಕಾಂಟ್ರಾಕ್ಟರ್ ಮನೆಗಳಲ್ಲಿ ಸಿಕ್ಕಿದೆ. ಇದು ಯಾರ್ದು ವ್ಯವಹಾರ? ಯಾವ ಕಮಿಷನ್ ಹಣ ಇದು? ಹಗಲ್ ದರೋಡೆ ಸರ್ಕಾರ ಅಲ್ವಾ? ತಾಜಾ ಉದಾಹರಣೆ, ಕಣ್ಣಿಗೆ ರಾಚುವಂತ ಸತ್ಯ ಕಾಣ್ತಾ ಇದೆ. ಇದನ್ನು ನಾನು 8 ತಿಂಗಳ ಕತೆ ಹೇಳ್ತಾ ಇಲ್ಲ, 3-4 ದಿನದ ಹಿಂದಿನ ಕತೆ. ಯಾರ್ಯಾರು ನಿಮ್ಮ ಜೊತೆನಲ್ಲಿ ಓಡಾಡ್ತಾ ಇದ್ರು, ಎಷ್ಟು ಪರ್ಸೆಂಟಿಗೆ ನೀವು ಕಮಿಷನ್ ಮಾತಾಡಿದ್ರಿ, ಯಾರು ನಿಮಗೆ ತಂದುಕೊಟ್ಟು ಹೋಗಿದ್ದಾರೆ, ಎಲ್ಲೆಲ್ಲಿ ಸಂದಾಯ ಮಾಡಬೇಕು ಅಂತ ನೀವು ಸೆಂಟರ್ಗಳು ಮಾಡಿದ್ದೀರಾ, ಅದೇ ಸೆಂಟರ್ಗಳಿಗೆ ತೆಗೆದುಕೊಂಡು ಹೋಗಿ ಜನಕ್ಕೆ ಗೊತ್ತಾಗ್ಲಿಲ್ಲ. ಬರ್ಲಿ ತನಿಖೆ ನೋಡಿ. ನಾನು ಹೇಳಿದ ತಕ್ಷಣ BJP ಅವರು ಸತ್ಯನ ಇದು ಹೇಳ್ತಾರೆ? ನಾನು ಹೇಳಿದ ತಕ್ಷಣ ನಂಬೋದಿಲ್ಲ. ಯಾರ ಬಾಯಲ್ಲಿ ಬರಬೇಕು, ತನಿಖೆ ನಡೆಸಲಿ, ಬರಲಿ. ಅದರಿಂದ ನಾನು ಹೇಳಿದ ತಕ್ಷಣ ನಂಬೋದಿಲ್ಲಲ್ಲ. ಈಗಲೇ ಹೇಳ್ತಾರೆ ಅವರು. ನಂಬಿಡ್ಬೇಕಾ BJP ಅಂತ?
ನಂಬೇಡಿ. ಯಾರನ್ನ ಹೇಳಿದ್ರೆ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ರಾಜೀನಾಮೆನ ಕೇಳಿದ್ರಿ ನೀವು? 100ಕ್ಕೆ 100 ಈಗಲೂ ಹೇಳ್ತೀನಿ, ಬಹಳ ನೈತಿಕತೆಯಿಂದ ಕೇಳ್ತಾ ಇದ್ದೇನೆ. ರಾಜೀನಾಮೆ ಕೊಡಬೇಕು ಮೊದಲು ಅವರು. ಅರೆ ಗಳಿಗೆ ಇರಕೂಡ್ದು. ನಿಮ್ಮ ಸುತ್ತಮುತ್ತ ಓಡಾಡ್ತಕ್ಕಂಥ ನೀವು ಯಾರು ಮಾತುಕತೆ ಮಾಡಿದ್ರಿ, ಯಾರ ಜೊತೆನಲ್ಲಿ? ಅವ್ರ ಮನೆಗಳಲ್ಲೇ ಸಿಕ್ಕಿದೆ, ಅವರ ಮನೆಗಳೆಲ್ಲ ಸಿಕ್ಕಿದೆ. ಶಿವಕುಮಾರ್ ಅವರೇ, ಅವ್ರ ಫ್ಲಾಟ್ಗಳಲ್ಲಿ ಸಿಕ್ಕಿದೆ. ಇಲ್ಲಿ ವಾದಕ್ಕೆ ವಾದ, ಒಂದಿಷ್ಟು ಆರೋಪಗಳಿಗೆ ಗೇಟ್ಗೆ ಎದುರೇಟು ಕೊಡ್ತಾ ಹೋಗ್ತಾ ಇರ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರು. ಆದ್ರೆ ನಿಜವಾಗ್ಲೂ ಕೂಡ ನೀವು ಅವಾಗಲೂ ಒಂದು ಮಾತು ಹೇಳಿದ್ರಿ, ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಬರ ಇದೆ, ಇನ್ನೊಂದು ಕಡೆಯಲ್ಲಿ ಯಾವುದೋ ಒಬ್ಬರ ಮನೆಯಲ್ಲಿ 42 ಕೋಟಿ ರೂಪಾಯಿ ಹಣ ಸಿಗುತ್ತೆ, ಹಾರ್ಡ್ ಕ್ಯಾಶ್ ಸಿಗುತ್ತೆ. ಜನ ಹಂಗಾದ್ರೆ ಇವುಗಳನ್ನು ನೋಡ್ಕೊಂಡು ಇವ್ರು ಏನೇನೋ ಮಾಡ್ತಿದ್ದಾರೆ, ಮಾಡ್ಕೊಳ್ಳಪ್ಪ ಅಂದ್ಕೊಂಡು ಸುಮ್ಮನೆ ಇದ್ಕೊಂಡು ನೋಡ್ತಾ ಇರಬೇಕು. 5 ವರ್ಷಕ್ಕೆ ಬಂದಾಗ ವೋಟ್ ಹಾಕ್ಬೇಕು, ಅಷ್ಟಕ್ಕೇನೇನ ಅಂತ. ಇಲ್ಲ, ಜನ ಬಾರಿ ಪ್ರಬುದ್ಧರಿದ್ದಾರೆ. ಯಾಕಂದ್ರೆ ಬಾಟ್ಲಿಂಗ್ ಹಗರಣದಿಂದ ಹಿಡಿದು ಇವತ್ತಿನವರೆಗೂ ನಡೀತಾ ಇರುವಂತ ಎಲ್ಲಾ ಹಗರಣಗಳಲ್ಲೂ ಆ ಕಾಲಕ್ಕೆ ಜನ ಯಾವ್ಯಾವ ತರ ತೀರ್ಪು ಕೊಡಬೇಕು ಕೊಟ್ಟಿದ್ದಾರೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲೂ ಯಾವ ತರದ ತೀರ್ಪು ಕೊಡಬೇಕಾಗಿತ್ತು, ಯಾವ್ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಮತ್ತೆ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಈ ತರದ ಒಂದು ಇನ್ಸಿಡೆಂಟ್ಸ್ ಇವತ್ತು ವಕ್ತಾರರಾಗಿ ಏನೇ ಮಾತಾಡ್ಬೋದು, ಇಲ್ಲಾಂದ್ರೆ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಏನೋ ಮಾತಾಡ್ಬೋದು. ಈ ತರದ ರೈಡ್ಸ್, ಇಷ್ಟೊಂದು ದುಡ್ಡು, ಇಷ್ಟೊಂದು ಬಂಡಲ್ ಗಟ್ಲೆ ಕಣ್ಣಿಗೆ ರಾಚುವಷ್ಟು ದುಡ್ಡನ್ನ ಮುಂದಗಡೆ ಇಟ್ಕೊಂಡು ನಾವು ನೋಡ್ತಾ ಇರೋದು ನೋಡಿದ್ರೆ ಇದಕ್ಕೆ ಜನ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದು ತೀರ್ಪು ಕೊಡುವಂತ ಒಂದು ಸನ್ನಿವೇಶ ಬರುತ್ತೆ. ಯಾಕೆ ಸ್ಯಾಂಡ್ಲ್ವುಡ್ ಫ್ಯಾಕ್ಟರಿಯಲ್ಲಿ ಇದ್ದಂತ ಚೇರ್ಮನ್ ಮಗ ಮತ್ತೆ ಅವ್ರ ಅಳಿಯ ಅವ್ರ ಮನೆಯಲ್ಲಿ ಸಿಕ್ಕಿದಂತ ದುಡ್ಡನ್ನ ಮತ್ತೆ ಅಲ್ಲಿ ಮಾಡಿದಂತ ವಹಿವಾಟ್ನ ಅದನ್ನ ಟೆಲಿವಿಷನ್ಗಳಲ್ಲಿ ನೋಡಿ ಜನ ಯಾವ ತರದ ಮ್ಯಾಂಡೇಟ್ ಕೊಟ್ರು ಅಂತ ನಾವು ನೋಡ್ತಾ ಇದೀವಿ. ಇಲ್ಲಿ ಕಾಂಗ್ರೆಸ್ನ ಏನು ಹೊರತುಪಡಿಸ್ತಾ ಇಲ್ಲ, ಇಲ್ಲ ಯಾವುದೇ ಪಾರ್ಟಿನ ಹೊರತುಪಡಿಸ್ತಾ ಇಲ್ಲ. ಇವತ್ತು ನಮಗ್ ಬೇಕಾಗಿರೋದು ನೀವು ಕಮಿಷನ್ ಎಷ್ಟು ತಗೊಂಡಿದ್ರಿ, ಯಾಕೆ ತಗೊಂಡಿದ್ರಿ, ಎಷ್ಟು ಬಿಲ್ ಕೊಟ್ಟಿದ್ದಾರೆ ಏನು ಅಂತಲ್ಲ, ಏನ್ ಮಾಡ್ತಾ ಇದೆ ವ್ಯವಸ್ಥೆ ಅಂತ. ವ್ಯವಸ್ಥೆ ಏನ್ ಮಾಡ್ತಾ ಇದಾರೆ ಇದಕ್ಕೆ ಸಾರ್ವಜನಿಕರಿಗೆ ನೀವೇನ್ ಹೇಳಕ್ ಹೊರಟಿದ್ದೀರಿ ನೀವು ಪೊಲಿಟಿಕಲ್ ಪಾರ್ಟೀಸು. ನಾವಲ್ಲರಿ ಇಲ್ಲಿ ಚೆಂಡು ಹೂವ ಬೆಳೆದು ಬೆಳೆ ಇಲ್ಲ ಅಂತ ಅಂದ್ಬಿಟ್ಟು ಚಾಮಂತಿಗೆ ಎಕರೆಗಟ್ಲೆ ಇವತ್ತು ಉತ್ತಾಕ್ಬಿಟ್ರು, ಚಿಕ್ಕಬಳ್ಳಾಪುರದಿಂದ ಹಿಡಿದು ಚಾಮರಾಜನಗರದವರೆಗೂ ಜನ ಪರಿತಾಪಿಸ್ತಾ ಇದ್ದಾರೆ. ಇವತ್ತು ಕರೆಂಟ್ ಇಲ್ಲ, ನಮ್ಗೆ ಬೆಳೆ ಇಲ್ಲ, ಬೆಳೆದಿರೋದಕ್ಕೆ ನಮ್ಗೆ ಇನ್ನೂ ಪರಿಹಾರ ಕೊಡ್ತಾ ಇಲ್ಲ, ನೀವ್ ಏನ್ ಮಾಡ್ತಾ ಇದೀರಿ ಅಂತ ಅನ್ಬಿಟ್ಟು ನೀವು ಪರಿತಾಪಿಸ್ತಾ ಇದ್ದು ನಿಮ್ಗೊಂದು ಬದಲಾವಣೆ ತರ್ತೀವಿ ಅಂತ ಓಟ್ ಹಾಕಿದ್ರೆ ಈ ತರದ ವ್ಯವಸ್ಥೆ, ನಾನು ಈ ಅಧಿಕಾರದಲ್ಲಿ ಇರೋರ್ನೆಲ್ಲ ಇಡೀ ವ್ಯವಸ್ಥೆನ ದೂಷಿಸ್ತಾ ಇದ್ದೀನಿ. 375 ಕೋಟಿ ಹರಿಪ್ರಸಾದ್ ಸಿಕ್ಕಾಕೊಂಡಿದೆ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ. 375 ಕೋಟಿ ಸೀಸ್ ಮಾಡಿದ್ದು. ಏನಾಯ್ತು ಅದ್ರ ಕೇಸ್ಗಳು? ಸೀಸ್ ಮಾಡಿದ್ದಷ್ಟೇನೆ, ಚುನಾವಣೆ ನಡುತ್ತು, ಸರ್ಕಾರ ಬಂತು, ಹೊಸ ಸರ್ಕಾರಕ್ಕೆ 5 ತಿಂಗಳಾಯ್ತು. ಯಾರ್ಯಾರ ಮನೇಲಿ ಎಷ್ಟೆಷ್ಟು ಸಿಕ್ಕಾಕೊಂಡು ಏನ್ ಮಾಡಿದ್ರಿ ನೀವು? ಅದೇನಾದ್ರು ನೀವೇನಾದ್ರು ಬಿಡ್ತಾ ಇದ್ರ ನೀವು? ಬೇರೆಯವ್ರ ಸಾಮಾನ್ಯ ಜನ ಏನಾದ್ರು ಆಗಿದ್ರೆ ಒಂದು ಯಾರೋ ಒಬ್ಬ ಬಸ್ ಟಿಕೆಟ್ ತಗೊಂಡು ಒಬ್ಬ ಕಂಡಕ್ಟರ್ಗೆ 5 ರೂಪಾಯಿ ಟಿಕೆಟ್ ಯಾಮಾರ್ಸಿದ್ರೆ ನೀವು 500 ರೂಪಾಯಿ ಫೈನ್ ಆಗ್ತಾ ಇದ್ದೀರಿ. ಇವತ್ತು ಯಾರೋ ಒಬ್ಬ ಕೂಲಿಗೆ ಹೋಗೋನು ಏನೋ ಅಪ್ಪಿ ತಗೊಂಡೇ ಇದ್ರು, ಇಲ್ಲ ಅವ್ನು ನಿಜವಾಗ್ಲೂ ಚೀಟ್ ಮಾಡಿದ್ರೆ 500 ರೂಪಾಯಿ ಆಗ್ತಾ ಇದ್ರಿ. ಇವ್ರಿಗೆ ಯಾವ ತರದ ಪನಿಷ್ಮೆಂಟ್ ಕೊಡಬೇಕು? ಇವತ್ತು ಕೆಂಪಣ್ಣವ್ರು ಅದನ್ನ ಹೇಳ್ತಾ ಇದಾರೆ ಅಂತಂದ್ರೆ ಒಂದು ಸುಮೋಟೋ ಸ್ಟೇಟ್ಮೆಂಟ್ ಅವರದ್ದು ಸೀರಿಯಸ್ ಆಗಿ ತಗೊಂಡು ಇವತ್ತು ಈ ತರದ ತನಿಖೆಗಳನ್ನ ಮಾಡ್ಬೇಕಾಗಿದೆ. ನಾವ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಕಾಂಟ್ರಾಕ್ಟರ್ಸ್ ಲಾಬಿ ಏನಿದೆ ಕರ್ನಾಟಕದಲ್ಲಿ, ಇದೇ ಕಾಂಟ್ರಾಕ್ಟರ್ಸ್ ಲಾಬಿಯಿಂದಾನೆ ವೈಎಸ್ಆರ್ ಸರ್ಕಾರ ಯಾವ ತರ ಬಂತು, ವೈಎಸ್ಆರ್ ಸರ್ಕಾರ ಯಾವ ತರ ಹೋಯ್ತು, ಈಗ ಏನಾಗಿದೆ ಅಂತ. ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಮನೆಯವರು ವರ್ಷಗಟ್ಲೆ ಇದ್ರು ಅಲ್ಲಿ ಜೈಲಲ್ಲಿ. ಕಾಂಟ್ರಾಕ್ಟರ್ ಸವಾಸ ಯಾರು ಮಾಡಿದ್ದಾರೆ ಆ ಸರ್ಕಾರ ಯಾವುದು ಉಳಿಯೋದಿಲ್ಲ. ಯಾಕಂದ್ರೆ ಕಾಂಟ್ರಾಕ್ಟರ್ಸ್ ಏನಂತಂದ್ರೆ ಶ್ರಾವಣ ಶನಿವಾರದಲ್ಲಿ ಗೋವಿಂದಗಳು ಇಟ್ಟಂಗೆ, ನಿಮ್ಗೆ 40 ರೂಪಾಯಿ ಕೊಟ್ರೆ 100 ಮನೆಗೆ ಹೋಗ್ಬಿಟ್ಟು ಗೋವಿಂದ ಅನ್ಕೊಂಡು ಹೊಡೋಗ್ಬಿಡ್ತಾರೆ ಅವರು. ಈ ಕಾಂಟ್ರಾಕ್ಟರ್ಸ್ ಏನು ಅವ್ರಿಗೇನು ಯಾವ ಆಲ್ ಇಂಡಿಯಾ ರೇಡಿಯೋನು ಬೇಕಾಗಿಲ್ಲ, ನಿಮ್ ಟೆಲಿವಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಇಟ್ ಇಸ್ ಎ ನೆಕ್ಸಸ್ ಬಿಟ್ವೀನ್ ಪೊಲಿಟಿಷಿಯನ್ಸ್ ಅಂಡ್ ಕಾಂಟ್ರಾಕ್ಟರ್ಸ್. ಇದನ್ನ ಕಡಿಮೆ ಮಾಡದೆ ಹೋದ್ರೆ ಇವಾಗ ಎಲ್ಲದಕ್ಕೂ ರಾಜಕೀಯ ಲೇಪ ನಾವು ಕೊಡಕ್ ಹೋಗ್ತಾ ಇದೀವಿ. ರಾಜಕೀಯ ಲೇಪ ಕೊಡೋದ್ರ ಜೊತೆಗೆ ಇವ್ರಿಗೂ ನಾವು ಕ್ರಮ ತಗೋಬೇಕು. ಹರಿಪ್ರಸಾದ್, ನಿಜ ಶಿವಕುಮಾರ್ ಅವರೇ, ಕಾನೂನುಗಳು ಬೇಕಿದು. ನಿಜ ಶಿವಕುಮಾರ್ ವೀರಣ್ಣ ಅವರೇ, ಈಗ ಒಂದಿಷ್ಟು ಆರೋಪವನ್ನು ಮಾಡಿ ಒಂದಿಷ್ಟು ಟ್ವೀಟ್ಗಳನ್ನು ಮಾಡಿದ್ರೆ ಮುಗಿದೋಗ್ಬಿಡುತ್ತಾ ಅಂತ ಇದು? ಇಲ್ಲ, ಖಂಡಿತ ಇಲ್ಲ. ಮೊದಲಿಂದನೂ ಈಗೇನು 4 ತಿಂಗಳು ಕಳೆದಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು. ಕುಮಾರಣ್ಣವರು ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಆಯಿತು, ಅಲ್ಲೂ ಎಚ್ಚರಿಕೆ ಕೊಟ್ಟರು, ಒಳ್ಳೆ ಆಡಳಿತ ಕೊಡಿ ಅಂತ ಹೇಳಿ. ನಂತರ ಇದು ಕಾಂಟ್ರಾಕ್ಟರ್ ಇದರಲ್ಲೂ ಕೂಡ 4-5 ಬಾರಿ ಎಚ್ಚರಿಕೆ ಕೊಡ್ತಾನೆ ಬಂದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಇವತ್ತು ಸಿಕ್ಕಾಕೊಂಡಿದ್ದಾರೆ. ತನಿಖೆಯಿಂದ ಇದು ಯಾರ್ಯಾರು ಸಂಬಂಧಿಸಿದ್ದಾರೆ ಈ ಅಕ್ರಮ ಹಣ ಸಂಗ್ರಹಣೆಗೆ ಖಂಡಿತ ಅವ್ರ ಹೆಸರು ಹೊರಬರಬೇಕು. ಏನಾದರೂ ಇದು ಕಮಿಷನ್ಗೆ ಕೊಡಲಿಕ್ಕೆ ಸಂಗ್ರಹಿಸಿದ ಹಣ ಅಂತ ಏನಾದರೂ ಗೊತ್ತಾದರೆ ಖಂಡಿತ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಖಂಡಿತ ರಾಜೀನಾಮೆ ಕೊಡಬೇಕು ಅಂತ ನಾವು ಕೂಡ ಜನತಾದಳ ಜಾತ್ಯತೀತ ಪಕ್ಷದಿಂದ ಕೇಳ್ಕೊತೀವಿ. ಈಗ
ಏನಿದು ಸಂಗ್ರಹ ಆಗಿದೆ ಹಣ ಇದು ಇನ್ನೂ ಕೂಡ ಅವರ ಬಾಮೈದನ ಮನೆಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಇನ್ನೂ ಸಾಕಷ್ಟು ಹಣ ಸಿಗೋ ಮಾಹಿತಿನೂ ಕೂಡ ಬರ್ತಾ ಇದೆ ಹೊರಗಡೆ. ಅಂದರೆ ಎಲ್ಲೋ ಒಂದು ಕಡೆ ಇದು 650 ಕೋಟಿಗೆ ಇದು ಲಿಂಕ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಸಾಬೀತು ಕೂಡ ಆದರೆ ಖಂಡಿತ ಸರ್ಕಾರನೂ ಕೂಡ ನೈತಿಕ ಹೊಣೆ ಹೊರಬೇಕಾಗುತ್ತೆ. ಇವಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರೋರು ನಗರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಎಲ್ಲೋ ನಗದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಬೀದಿಯಲ್ಲಿ ಇವತ್ತು ಜನ ಮಾತಾಡ್ತಾ ಇದ್ದಾರೆ. ರಮೇಶ್ ಬಾಬುರೆ, ನಗದು ಅಭಿವೃದ್ಧಿ ಸಚಿವರು ಅಂತ ಇದು ಕುಮಾರಸ್ವಾಮಿ ಅವರು ಕಾಯಿನ್ ಮಾಡಿರುವಂತಹ ಪದ ಇದೆ. ಇದು ಇಲ್ಲ, ನನಗೆ ಭಾಳ ಸಂತೋಷ, ವೀರಣ್ಣವ್ರಿಗೆ ಅಭಿನಂದನೆ ಹೇಳ್ತೀನಿ. 2019 ಮಾರ್ಚ್ ಐ ಥಿಂಕ್ ಮಾರ್ಚ್ 31 ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಮಾಡಿದ್ರು. ಬೀಂಗ್ ಎ ಚೀಫ್ ಮಿನಿಸ್ಟ್ರು, ಅವರ ಆಡಿಟ್ರು ಸುನಿಲ್ ಅವರು ಐ ಥಿಂಕ್ BDA ಪಕ್ಕದಲ್ಲಿ ಆಫೀಸು ರೇಡ್ ಆಯಿತು. ಆವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟರು ಕುಮಾರಸ್ವಾಮಿ ಜನ ಮರ್ತಿಲ್ಲ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಇಂಟರ್ಫಿಯರ್, IT ಗಳು ಕೇಂದ್ರ ಸರ್ಕಾರದ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾವೆ, ನಮಗೆ ತೊಂದರೆ ಕೊಡ್ತಾ ಇದ್ದಾವೆ. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಮೇಡ್ ಬೈ ದ ಕುಮಾರಸ್ವಾಮಿ. ನನಗೆ ಒಂದು ಅರ್ಥ ಆಗದಿರುವಂಥ ಪ್ರಶ್ನೆ ವಿಚಾರ ಏನು ಇಷ್ಟೇ ರಮೇಶ್ ಬಾಬುರೆ, ನೀವು ಹೇಳ್ತೀರಿ ರಾಜಕೀಯ ಪ್ರೇರಿತವಾದಂತಹ ದಾಳಿ ಅಂತ ಹೇಳಿ, ಹಾಗಾದ್ರೆ ಅಲ್ಲಿ ಸಿಕ್ಕಿರುವಂತಹ ಯಾಕೆ? ನಾನು ಅದನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇಲ್ಲ. ಇಟ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ನಾವು ಅದನ್ನ ನನಗೇನು ಮಾವ ಮಗನ ಚಿಕ್ಕಪ್ಪನ ಮಗನ ಅವನ್ಯಾರೋ ಕಾಂಟ್ರಾಕ್ಟು ದುಡ್ಡು ಇಟ್ಕೊಂಡಿದ್ದಾನೆ, ಎಲ್ಲಿ ತಂದ? ಕುಮಾರಸ್ವಾಮಿ ಮನೆಯಿಂದ ತನ್ನ, ಅಶೋಕ್ ಮನೆಯಿಂದ ತನ್ನ, ಸುಧಾಕರ್ ಮನೆಯಿಂದ ತನ್ನ, ಅವನು ಹೇಳ್ಬೇಕು. ನನಗೇನಾಗಿದೆ? ವಿ ಆರ್ ನಾಟ್ ಡಿಪೆಂಡಿಂಗ್ ದಟ್ ಅಕ್ಯೂಸ್ಡ್. ನಾವು ಹೇಳ್ತಾ ಇರ್ತಕ್ಕಂಥದ್ದು BJPಯವರು JDSನವರು ಅವಕಾಶವಾದಕ್ಕೆ ರಾಜಕೀಯವಾಗಿ ಹೇಳಿಕೆ ಮಾಡಬಾರ್ದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ IT ರೇಡು ಯಾವ ಕಾರಣಕ್ಕಾಗ್ತಾ ಇದೆ, ED ರೇಡ್ ಯಾವ ಕಾರಣಕ್ಕಾಗ್ತಾ ಇದೆ, CBI ರೇಡ್ ಯಾವ ಕಾರಣಕ್ಕಾಗ್ತಾ ಇದೆ, ನಿರಂತರವಾಗಿ ಜನ ನೋಡ್ತಾ ಇದ್ದಾರೆ. ಈ IT ಸಂಸ್ಥೆಗಳು ಹೆಂಗೆ ಕೇಂದ್ರದವ್ರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇವತ್ತಲ್ಲೇ 42 ಕೋಟಿ ಆಗಲೇ ಅವರು ಮಾಡಾಳು ವಿರೂಪಾಕ್ಷ ಬಂದು ನಮ್ಮ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು, ಜನ ನೋಡಿದ್ದಾರೆ. ವಿ ಡೋಂಟ್ ವಾಂಟ್ ದಟ್ ಕೈಂಡ್ ಆಫ್ ಆ್ಯಟಿಟ್ಯೂಡ್. ಅವ್ನು 42 ಕೋಟಿ ತಂದವನ, 400 ಕೋಟಿ ತಂದವನು. ಇದೇ ಯತ್ನಾಳ್ರವರು 20,000 ಕೋಟಿ ನೀರಾವರಿ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಆರೋಪ ಮಾಡಿದಾಗ BJP MLA BJP ಬಾಯಿ ಮುಚ್ಕೊಂಡು ಕೂತಿದ್ರು. H. ವಿಶ್ವನಾಥ್ ಆರೋಪ ಮಾಡಿದ್ರು, ಬಾಯಿ ಮುಚ್ಕೊಂಡು ಕೂತಿದ್ರು. ಬಿಕ್ರಿ ಆಗಿದೆ CM ಪೋಸ್ಟ್ 2,500 ಕೋಟಿಗೆ, ಕಾಂಗ್ರೆಸ್ನವರೆಲ್ಲ ಹೇಳಿದ್ದು, BJP MLA ಹೇಳಿದ್ದು. ಅವಾಗ ಇವ್ರು ಮಾತಾಡಲಿಲ್ಲ. ಈಶ್ವರಪ್ಪ ನೋಟ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಉತ್ತರ ಕೊಡಕ್ಕಾಗಿಲ್ಲ. ಆಡಳಿತದಾಗ ಆರೋಪ ಬಂದಾಗಲೆಲ್ಲ ಸಾಕ್ಷ್ಯ ಕೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈಗ ತನಿಖೆಯಿಂದ ಹೊರಗಡೆ ಬರಲೇಬೇಕು. ಒಂದು ಕನ್ನಡದಲ್ಲಿ ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ. ಹೇಮಂತ್ ಅನ್ನೋಂಥವನು ಯಾರು ಕಾಂಟ್ರಾಕ್ಟರ್ ಇದ್ದಾರೆ, BBMP ಕಾಂಟ್ರಾಕ್ಟರ್, ಅವ್ರ ಜೊತೆಯಲ್ಲಿ 12 ಜನ ಬೊಮ್ಮಾಯಿಯವ್ರನ್ನೂ ಬೊಮ್ಮಾಯಿ ಹತ್ರ ಬಂದರು, ನಮ್ಮ ಹತ್ರ ಬಂದರು, ಭೇಟಿ ಮಾಡಿದರು, ಸರ್ ಹೋರಾಟ ಮಾಡಬೇಕು. ಮಾರನೇ ದಿನ ಮತ್ತೆ DK ಶಿವಕುಮಾರ್ ಹತ್ರ ಹೋದರು. ಅದಕ್ಕಿಂತ ಮುಂಚೆ ಆಲ್ರೆಡಿ ಗವರ್ನರ್ಗೆ ಹೋಗ್ಬಿಟ್ಟು ಮೆಮೊರಂಡಮ್ ಕೊಟ್ಬಿಟ್ಟಿದ್ರು. ಇದು ಬಗೆಹರಿಯಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ DK ಶಿವಕುಮಾರ್ ಹತ್ರ ಹೋಗ್ತಾರೆ. 1 ದಿವಸ 2 ದಿವಸ 3 ದಿವಸ 4-5 ದಿವಸ 1 ವಾರ ಹಿಂಗೆಲ್ಲ ಓಡಾಡಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಅವರೇ ತಾನೇ ಈಗ ಸಿಕ್ಕಾಕೊಂಡಿರೋರು, ಅವ್ರ ಮನೆಗಳೇ ತಾನೇ ರೈಡ್ ಆಗಿರೋದು. ಅದೇ 4-5 ಮನೆಗಳಲ್ಲೇ ತಾನೇ ಸಿಕ್ಕಿರ್ತಕ್ಕಂಥದ್ದು ಹಣ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ. ಇರುವಂತದ್ದು ಸ್ಪಷ್ಟವಾಗಿ ಈ ಹಣ ಯಾರಿಗೆ ಸೇರುವಂತದ್ದು, ನಿಜಕ್ಕೂ ಕೂಡ ಎಲ್ಲಿಂದ ಅರ್ನ್ ಮಾಡಿದ್ರು? 42 ಕೋಟಿ ರೂಪಾಯಿ ಕಂತೆ ಹಣವನ್ನ. ಹೌದು, ಮನೆಗಳಲ್ಲಿ ಎಷ್ಟು ಹಣ ಇಟ್ಟುಕೊಳ್ಬೇಕು ಅನ್ನೋದರ ಬಗ್ಗೆ ನಿರ್ದಿಷ್ಟವಾದಂಥ ನಿಯಮಗಳಿಲ್ಲ, ಆದರೆ ಹಣದ ಮೂಲದ ಬಗ್ಗೆ ದಾಖಲೆಯನ್ನ ಕೊಡಲೇಬೇಕಾದಂಥ ಅವಶ್ಯಕತೆ IT ಕಾನೂನಿನ ಪ್ರಕಾರವಾಗಿ ಕೂಡ ಇರುವಂಥದ್ದು. ಇಲ್ಲಿ ಯಾವ ಸ್ವರೂಪದ ದಾಖಲೆಗಳನ್ನು ಹಾಗಾದ್ರೆ ಕೊಡ್ತಾರೆ? ನಿಜಕ್ಕೂ ಇದು ಕಮಿಷನ್ ಹಣನ? ತನಿಖೆ ಆ ನಿಟ್ಟಿನಲ್ಲಿ ಸಾಗುತ್ತಾ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಕಾಡಾ ನಾಡಿದ ಒಂದು ಸಬ್ಜೆಕ್ಟ್ ಮೂಲಕವಾಗಿ ಹಾಜರಾಗ್ತೀವಿ. ನಮಸ್ಕಾರ.